ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ RJ ನಿಖಿತಾ ಜೊತೆ. ಇಂಗ್ಲಿಷ್ನಲ್ಲಿ ಒಂದು ಮಾತಿದೆ, ಕ್ಲೆನ್ಲಿನೆಸ್ ಈಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್ ಅನ್ನುವಂತಹ ಮಾತಿದೆ ಅಲ್ವಾ. ಅಂದರೆ ಶುಚಿವಾಗಿರುವಂಥದ್ದು ಅಥವಾ ಸ್ವಚ್ಛವಾಗಿರುವಂಥದ್ದು ಎಷ್ಟು ಮುಖ್ಯವಾಗುತ್ತೆ ನಮ್ಮ ಸುತ್ತಮುತ್ತಲೂ ನಮ್ಮ ಮನಸ್ಸಿನಲ್ಲೂ ಕೂಡ. ಲಕ್ಷ್ಮಿ ನಮ್ಮಲ್ಲಿ ನೆಲೆಸಬೇಕು ಅಂತ ಹೇಳಿದ್ರೆ, ಸುತ್ತಲೂ ಇರಬೇಕು ಅಂತ ಹೇಳಿದ್ರೆ ಸ್ವಚ್ಛವಾಗಿರಬೇಕು. ಹಾಗಾಗಿ ದೀಪಾವಳಿಯ ಸಂದರ್ಭದಲ್ಲಿ ಸಾಧಾರಣವಾಗಿ ಎಷ್ಟೇ ದೊಡ್ಡ ಅಂಗಡಿಯಾಗಿದ್ರೂ ಸಂಪೂರ್ಣವಾಗಿ ಎಲ್ಲ ತೆಗೆದು ಸ್ವಚ್ಛ ಮಾಡುವಂಥದ್ದು, ಮನೆ ಎಷ್ಟೇ ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ಎಲ್ಲವನ್ನ ಒಂದು ಸಲ ತೆಗೆದು ಬೇಡದೇ ಇರೋದನ್ನೆಲ್ಲ ಬಿಸಾಡಿಯೋ ಅಥವಾ ಬೇರೆ ಇನ್ಯಾರಿಗಾದರೂ ಕೊಟ್ಟೋ ಏನೋ ಮಾಡಿ ಮನೆಯನ್ನು ಸ್ವಚ್ಛಗೊಳಿಸುವಂಥದ್ದು. ಯಾಕಂದರೆ ಲಕ್ಷ್ಮಿಯನ್ನು ಅಷ್ಟು ಪ್ರೀತಿಯಿಂದ ನಮ್ಮ ಜೊತೆಗೆ ನೆಲೆಸು ಅಂತ ಹೇಳಿ ಕೇಳ್ಕೊಳ್ಳುವಂಥದ್ದು. ಇಲ್ಲದೇ ಇದ್ದರೆ ಲಕ್ಷ್ಮಿ ಬಿಟ್ಟು ಹೋಗ್ತಾಳೆ, ಹೊರಟು ಹೋಗ್ತಾಳೆ. ಸ್ವಚ್ಛವಾಗಿಲ್ಲದೆ ಇದ್ದರೆ, ಶುದ್ಧವಾಗಿಲ್ಲದೆ ಇದ್ದರೆ ಆಕೆ ಅಲ್ಲಿ ಬಂದು ನೆಲೆಸೋದಿಲ್ಲ ಅಂತ ಹೇಳಿ. ಇನ್ನು ಲಕ್ಷ್ಮಿ ನಾವು ಸ್ವಲ್ಪ ವೈಜ್ಞಾನಿಕವಾಗಿ ಮಾತಾಡೋದಕ್ಕೆ ಹೋದಾಗ ಒಂದು ಕಂಪನ ಅಂತ ಹೇಳಿ, ನಮ್ಮ ಪ್ರಾಣ ಶಕ್ತಿಯನ್ನು ಆ ಒಂದು ಕಂಪನ ಜೊತೆಗೆ ನಾವು ಮೇಳೈಸಿಕೊಂಡಾಗ ನಮ್ಮಲ್ಲಿ ಆಕೆಯನ್ನು ಬರಮಾಡಿಕೊಳ್ಳಬಹುದು ಅನ್ನುವಂತಹ ಮಾತು. ಲಕ್ಷ್ಮಿಯ ರೂಪ ನೋಡಿದಾಗ ಲಕ್ಷ್ಮಿ ನಾಣ್ಯಗಳನ್ನು ನೀಡುವಂಥದ್ದೆಲ್ಲ ನೋಡ್ತೀವಿ ಅಲ್ವಾ. ಲಕ್ಷ್ಮಿಯ ರೂಪ ಮನುಷ್ಯ ಕುಲಕ್ಕೆ ಬೇಕಾಗಿರುವಂಥದ್ದನ್ನು ಇಲ್ಲಿ ನಾವು ಕಲ್ಪಿಸಿಕೊಂಡಿರುವಂಥದ್ದು. ಮೊದಲು ನಮ್ಮನ್ನು ನಾವು ಮಾನಸಿಕವಾಗಿ ಸ್ವಚ್ಛವಾಗಿರಿಸಿಕೊಂಡಾಗ ಆಕೆ ನಮಗೆ ಬೇಕಾದದ್ದನ್ನು ನೀಡ್ತಾ ಹೋಗ್ತಾಳೆ, ನಮ್ಮ ಸುತ್ತಲೂ ನಮ್ಮಲ್ಲೂ ಕೂಡ. ಸಮುದ್ರ ಮಂಥನದ ಸಂದರ್ಭದಲ್ಲಿ ವಿಷ್ಣು ಮತ್ತು ಲಕ್ಷ್ಮಿ ಇವರಿಬ್ಬರೂ ಕೂಡ ಬರ್ತಾರೆ. ಮಾನವ ಕುಲಕ್ಕೆ ಎರಡು ಮುಖ್ಯವಾದಂತಹ ಸೂಕ್ತಗಳನ್ನು ತಿಳಿಸ್ತಾರಂತೆ. ಈ ದೀಪಾವಳಿಯ ಸಂದರ್ಭದಲ್ಲಿ ಈ ಸೂಕ್ತಗಳನ್ನು ಓದೋದು ಕೂಡ ತುಂಬ ಮುಖ್ಯ, ಅಥವಾ ಮಾನಸಿಕವಾಗಿ ನಾವು ಪರಿಶುದ್ಧತೆಯನ್ನು ಕಾಣೋದಕ್ಕೆ ಇದು ಸಾಧ್ಯವಾಗುತ್ತೆ ಅಂತ ಹೇಳ್ತಾರೆ. ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ RJ ನಿಖಿತಾ ಜೊತೆ.